ಇಲ್ಲಿ ಬಹಳ ದೊಡ್ಡ ಎಡವಟ್ಟು ನಡೆದಿದೆ. 4 ದಿನದ ಕಂದಮ್ಮ ಸಾವನ್ನಪ್ಪಿದೆ. ವೈದ್ಯರ ನಿರ್ಲಕ್ಷ್ಯ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. 4 ದಿನದ ಮಗು ಇನ್ನು ಸರಿಯಾಗಿ ಕಣ್ಬಿಟ್ಟು ಪ್ರಪಂಚವನ್ನ ಕೂಡ ನೋಡಿಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದೆ. ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ರಾತ್ರಿ ನಡೆದಿರುವಂತಹ ಘಟನೆ ಇದು. ಹೆಬ್ಬಳ್ಳೆವ್ವ ಮತ್ತು ಬಸಪ್ಪ ದಂಪತಿಯ ಹೆಣ್ಣು ಮಗು ಬಲಿಯಾಗಿರೋದು. ಹೆರಿಗೆಗಾಗಿ ಏಪ್ರಿಲ್ 7ರಂದು ಜಿಲ್ಲಾಸ್ಪತ್ರೆಗೆ ಗರ್ಭಿಣಿ ದಾಖಲಾಗಿದ್ರು. ಏಪ್ರಿಲ್ 8ರಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಆರೋಗ್ಯವಾಗಿತ್ತು ಮಗು, ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು, ಎಲ್ಲವೂ ಸರಿ ಇತ್ತು. ಆದರೆ ದಿಢೀರಂತ ಸಾವನ್ನಪ್ಪಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಹೆತ್ತವರನ್ನ ಕೂಡ ಕಾಡ್ತಾ ಇದೆ. ಜೊತೆಗೆ ಇದು ವೈದ್ಯರ ನಿರ್ಲಕ್ಷ್ಯ ಅಂತ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಲು ನೆತ್ತಿಗೆ ಏರಿದ್ದರಿಂದ ಮಗು ಸಾವಾಗಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸಾವಾಗಿದೆ ಅಂತ ಇಲ್ಲಿ ಪೋಷಕರು ಹೇಳ್ತಾ ಇದ್ದಾರೆ. ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಆಸ್ಪತ್ರೆಯಲ್ಲಿ ಮಗುವನ್ನು ಎತ್ಕೊಂಡು ಪಾಪ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಇನ್ನೂ ಕೂಡ ಸರಿಯಾಗಿ ಕಣ್ಣು ಕೂಡ ಬಿಟ್ಟಿಲ್ಲ. 2-3 ದಿನ ಆಗಿದೆ. ಇವತ್ತಿಗೆ 4ನೇ ದಿನ. ಏಪ್ರಿಲ್ 8ಕ್ಕೆ ಜನ್ಮ ನೀಡಿರೋದು ಆ ತಾಯಿ 4 ದಿನದಷ್ಟೇ ನೋಡಿರೋದು ಆ ಮಗುವನ್ನು. ಹಾಗಾಗಿ ಆಕ್ರಂದನ, ಅಳು ಎಲ್ಲವೂ ಕೂಡ ಇದೆ. ಕಾರಣ ಯಾರಿದಕ್ಕೆ ಅಂತ ಪೋಷಕರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯ ಅನ್ನುವಂತ ಆರೋಪ ಇದೆ. ಮತ್ತೆ ಹಣೆ ಬರ ಇಲ್ಲ ನಮ್ದು. ಏನ್ ಮಾತಾಡುದು ಬ್ಯಾಡ್ರಿ, ನಾವ್ ಮಾತಾಡಕ್ಕೆ ಏನು ಉಳಿದಿಲ್ಲ. ಅದು ನಮ್ದು ತಪ್ಪು. ಸಾಯಕ್ ಬರ್ತೇವೆ ನನ್ನ ಮಗಳಿಗೆ ನೀವು ಜಲ ಮಾತು ಅಂದ್ರ ರಕ್ತ ಹಾಕ್ಬೇಕಾದ್ರ ಮತ್ ನನ್ನ ಮಗಳ ಸಾಯ್ತಾರ ಹಂಗಾರ ರಕ್ತ ಹಾಕಿದ್ರ ಸಾಯ್ತಿಲ್ರಕ್ಕೆ ಮತ್ ಕೂಸ ಹಂಗ ಸತ್ತದ. ಚಂಚಲಾನು ಆಡೈತಿ ನಿನ್ನೆ ಬೆಳ ಬಾತನ ನಾವು ಇಬ್ರು ತಾಯಿ ಮಕ್ಕಳು ಕೋರಿಯಾರ ಮಕ್ಕಳದಾಗ ಅಲ್ಲೇ ನಮ್ಮ ಕಾಟದ ಮಕ್ಳು ತಾಯಿ ಮಗಳು ಹುಡುಗ ಅವರ ಮಕ್ಕಳ ಏನಂದ್ರಿ ಅವ್ವ ನಿನ್ನ ಮಗಳು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಜಗುಣ ಮಠಪತಿ, ನಿಜಕ್ಕೂ ಕೂಡ ಬಹಳ ದುರಾದೃಷ್ಟಕರ ಘಟನೆ. ಆದರೆ ಈ ಆರೋಪ ಒಬ್ಬರ ಮೇಲೊಬ್ರು ಮಾಡ್ತಾ ಇರೋದಕ್ಕಿಂತ ಆಕ್ಚುಲ್ ಆಗಿ ಏನಾಗಿದೆ, ಯಾರ ನಿರ್ಲಕ್ಷ್ಯ, ತಾಯಿಯ ನಿರ್ಲಕ್ಷ್ಯವ ಅಥವಾ ಆಸ್ಪತ್ರೆಯ ನಿರ್ಲಕ್ಷ್ಯವ, ಈ ಸಂದರ್ಭದಲ್ಲಿ ಏನ್ ವಿಚಾರ ಗೊತ್ತಾಗ್ತಾ ಇದೆ? ಅಶ್ವಿನಿ, 4 ದಿನದ ಹಿಂದೆ ಅಷ್ಟೇ ಹುಟ್ಟಿರ್ತಕ್ಕಂಥ ಮಗು. ಅದು ಕೂಡ ಏನು ಎಲ್ಲ ರೀತಿಯಿಂದಲೂ ಮಗುವಿಗೆ ಯಾವುದೇ ರೀತಿಯಾದ ಒಂದು ತೊಂದರೆ ಕೂಡ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಮಗು ಗಟ್ಟಿಮುಟ್ಟಾಗಿತ್ತು ಅಂತಕ್ಕಂಥ ಒಂದು ಮಾತನ್ನ ಮಗುವಿನ ಸಂಬಂಧಿಕರು ಹೇಳ್ತಿರ್ತಕ್ಕಂಥದ್ದು. ಇಲ್ಲಿ ಏನು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಗೋವನಕೊಪ್ಪ ಗ್ರಾಮದ ಹೆಬ್ಬಳವ್ವ ಜನ ಅಂತಕ್ಕಂಥ ದಂಪತಿಗಳಿಗೆ ಹುಟ್ಟಿರ್ತಕ್ಕಂಥ ಒಂದು ಮಗು ಜಿಲ್ಲಾ ಆಸ್ಪತ್ರೆಗೆ ಏಪ್ರಿಲ್ 7ರಂದು ಬಂದು ದಾಖಲಾಗ್ತಾರೆ. 8ನೇ ತಾರೀಕು ಬೆಳಗ್ಗೆ ಹೆಣ್ಣು ಮಗುವಿಗೆ ಹೆಬ್ಬಳವ್ವ ಜನ್ಮ ನೀಡ್ತಾಳೆ. ಹೆಬ್ಬಳವ್ವಳಿಗೆ 23 ವರ್ಷ. ಇದು ಮೊದಲ ಹೆರಿಗೆ ನಾರ್ಮಲ್ ಆಗಿರುತ್ತೆ. ನಾರ್ಮಲ್ ಆದ್ರೂ ಕೂಡ ಮಗು ಒಂದು ತೂಕದಲ್ಲೂ ಕೂಡ ಒಂದು ಹೆಚ್ಚು ಅಂತಂದ್ರೆ ತೂಕ 3 kg ಇರ್ತಕ್ಕಂಥದ್ದು. ಮಗುವಿನ ಆರೋಗ್ಯವೂ ಕೂಡ ಎಲ್ಲ ರೀತಿಯಿಂದಲೂ ಮಗು ಸದೃಢವಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ವೈದ್ಯರು ನೀಡಿರ್ತಕ್ಕಂಥದ್ದು. 3 ದಿನಗಳ ಕಾಲ ಮಗು ತಾಯಿ ಎದೆಹಾಲ ಕುಡಿತಾ ಇತ್ತು. ಆದ್ರೆ ನಿನ್ನೆ ರಾತ್ರಿ ಮಾತ್ರ ಎದೆಹಾಲು ಉಣಿಸಿದ ಬಳಿಕ ಮಗುವಿನ ಉಸಿರಾಟ ನಿಂತಿರ್ತಕ್ಕಂಥದ್ದು. ಇದಕ್ಕೂ ಮೊದಲು ಸಂಜೆ ಹೊತ್ತಿಗೆ ವೈದ್ಯರು ಒಂದು ಇಂಜೆಕ್ಷನ್ ಮಾಡಿದ್ರು. ಆ ಇಂಜೆಕ್ಷನ್ ನಿಂದಲೇ ಮಗು ಸಾವನ್ನಪ್ಪಿದೆ ಅಂತಕ್ಕಂಥ ಒಂದು ಆರೋಪವನ್ನ ಏನು ಮಗುವನ್ನ ಕಳೆದುಕೊಂಡಿರ್ತಕ್ಕಂಥ ಗರ್ಭಿಣಿ ಮಹಿಳೆ ಹಾಗೂ ಸಂಬಂಧಿಕರು ಮಾಡ್ತಿರ್ತಕ್ಕಂಥದ್ದು. ವೈದ್ಯರ ಎಡವಟ್ಟಿನಿಂದಲೇ ನಮ್ಮ ಹಸುಗೂಸು ಇವತ್ತು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ ಅಂತಕ್ಕಂಥದ್ದು. ಮತ್ತೆ ಆಸ್ಪತ್ರೆಯ ವೈದ್ಯರು ಕೂಡ ಹೇಳ್ತಕ್ಕಂಥದ್ದು, ಇದು ಏನು ಎದೆ ಹಾಲು ಅಧಿಕ ಹೆಚ್ಚಾಗಿ ಉಣಿಸಿರೋದ್ರಿಂದ ಈ ಒಂದು ಮಗುವಿನ ಸಾವಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನ ವೈದ್ಯರು ನೀಡ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಮೊದಲ ಮಗುವನ್ನ ಪಡೆದಿರ್ತಕ್ಕಂಥ ದಂಪತಿಗಳ ಸಂಬಂಧಿಕರಲ್ಲಿ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೇಕಾಗತ್ತೆ. ರಾತ್ರಿ ಬಿಡಿ ಆ ಒಂದು ಬಾಣಂತಿ ಓಕೆ ನಿಜಗುಣ ಮಠಪತಿ, ಥ್ಯಾಂಕ್ ಯು ಡೀಟೇಲ್ಸ್.